ನಾನ್ ಏನ್ ಹೇಳಿದ್ರು ಮಾಡ್ಬೇಕು. ಒಂದೇಟ್ ಕೊಟ್ರೆ ನೆಲಕ್ಕೆ ಕಚ್ಕೋಬೇಕು. ಮೋಸ ಎಲ್ಲೋ? ಬೇಕು ಅಂದ್ರೆ ಮತ್ತೆ ಮೊದ್ಲಿಂದ ಶುರು ಮಾಡು. ನನ್ ಕೈಲಿ ಆಗಲ್ಲಣ್ಣ, ಬೇಕಾದ್ರೆ ಸೋಡಾ ಇದೆ ಹೊಡ್ಕೊಡ್ತೀನಣ್ಣ. ತೆಗಿ ತೆಗಿ ತೆಗಿ, ದುಡ್ಡು ತೆಗಿ, ಮೊದ್ಲು ದುಡ್ಡು ತೆಗಿ. ಏ ಕೊಡಿಲಿ. ರಾಣಿ ಅಕ್ಕ, ತಗೋ ನಿನ್ ಚೀಟಿ ದುಡ್ಡನ್ನ. ಮುಂದಿನ ತಿಂಗಳು ದುಡ್ಡು ಕೊಡ್ಬಾರ್ದೇನೆ? ಆ ತಿಂಗಳು ಬರ್ಲಿ, ಕೊಡ್ತೀನಿ. ನೆನ್ಪಿದ್ಯಲ್ಲ, ಕೊನೆ ಕಂತವರೆಗೂ ಮಾತಾಡಲ್ಲ, ಆಗ ಪೂರ್ತಿ ಕೊಟ್ಬಿಡ್ಬೇಕು. ಕೊಡ್ತೀನಿ ಬಿಡೆ. ಏ ಗಂಗಾ, ನಿಮ್ ತಾಯಿನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ, ಬೇಗ ಹೋಗಿ ನೋಡು. ಅಮ್ಮ, ಅಕ್ಕ, ನಮ್ಮಮ್ಮ ಎಲ್ಲಿದ್ದಾಳೆ? 4ನೇ ವಾರ್ಡಲ್ಲಿದ್ದಾರೆ. ಏನೂ ಆಗಿಲ್ವೇ? ಏನೂ ಆಗದೆ ಇದ್ರೆ ಈ ಬಾಟ್ಲು ಯಾಕೆ ಹಾಕ್ತಾರೆ? ಸುಸ್ತಾಗಿದ್ದೀನಿ ಅಂತ ಹಾಕಿದ್ದಾರೆ. ನಿನಗೇನಾಯ್ತು? ಬೆಳಗ್ಗೆನೆ ಸೊಪ್ಪು ತರಕ್ಕೆ ಅಂತ ಗಂಜಿನೂ ಕುಡಿದೆ ಹೋದ್ನಲ್ಲ, ಸುಸ್ತಾಗಿ ಬಿದ್ದುಬಿಟ್ಟೆ ಅಷ್ಟೇ, ಇನ್ನೇನು ಆಗಿಲ್ಲ ಕಣೆ. ಸೊಪ್ಪು ತರಕ್ ನೀನ್ ಯಾಕೆ ಹೋದೆ? ನಂಗೆ ಹೇಳಿದ್ರೆ ನಾನ್ ತರ್ತಿದ್ನಲ್ಲ. ನೀನ್ ತಂದ ಹಾಗೆ, ನಾನು ಅಡ್ಗೆ ಮಾಡ್ದ ಹಾಗೆ. ಏನಮ್ಮ ಹಾಗಂತ್ಯಾ? ನಾನು ಯಾವ ಕೆಲಸ ಬೇಕಾದ್ರೂ ಮಾಡ್ತೀನಿ. ಎಷ್ಟು ಕಷ್ಟ ಆದ್ರೂ ಮಾಡ್ತೀನಿ. ಏನೇ ಆ ತೇಗು? ಇಡ್ಲಿ ತೇಗು. ಇಡ್ಲಿಗೆ ಸೋಡಾ ಜಾಸ್ತಿ ಹಾಕಿರ್ಬೇಕು ಆ ಕಳ್ರು. ಎಷ್ಟ್ ತಿಂದ್ ಬಂದೆ? 50. ಅಷ್ಟೇ ಹೇಗ್ ತಿಂದ್ಯೆ? ಹಠಕ್ಕೋಸ್ಕರ ತಿನ್ಬೇಕಾಯ್ತು. ಹೌದು, ನಿಂಗೆ ಹೇಳೋದ್ ಮರ್ತೆ. ಪಂದ್ಯ ಗೆದ್ದು ರಾಣಿ ಅಕ್ಕಗೆ ಈ ತಿಂಗಳು ಚೀಟಿ ದುಡ್ಡು ಕಟ್ಟಾಯ್ತು. ಕೊನೆವರೆಗೂ ತಪ್ಸೋದಿಲ್ಲ ಅಂತಾನು ಹೇಳ್ ಬಂದೆ. ಇಲ್ಲೋಡು, ಈ ಉಳ್ದಿರೋ ದುಡ್ಡಲ್ಲಿ ಹಾಸ್ಪಿಟಲ್ ಬಿಲ್ ಕೂಡ ಕಟ್ಟಿ ಇಬ್ರು ಜಾಮ್ ಜೂಮ್ ಅಂತ ಆಟೋದಲ್ಲಿ ಮನೆಗೆ ಹೋಗೋಣ. ಹೆಂಗೆ? ಸರಿ ಸರ್. ಗಂಗಾ, ನಿನ್ನ ಡಾಕ್ಟರ್ ಕರೀತಿದ್ದಾರೆ. ದುಡ್ಡು ಕಟ್ಟಕ್ಕೆನಾ? ಕೊಡ್ದೆ ಓಡೋಗ್ಬಿಡ್ತೀವ ಏನು? ಅಮ್ಮ, ನೀನ್ ಇಲ್ಲೇ ಇರು, ನನ್ ಡಾಕ್ಟರ್ ಹತ್ರ ಹೋಗಿ ದುಡ್ಡು ಕಟ್ಟಿ ನಿಂಗ್ ಮಾತ್ರ ಟಾನಿಕ್ ತಗೋ ಬರ್ತೀನಿ. ಮತ್ತೆ ಯಾಕೆ ಅದೆಲ್ಲ? ಮತ್ ಯಾಕಂದ್ರೆ ಶಕ್ತಿಗೆ. ನೀ ಸುಮ್ನಿರಮ್ಮ. ನಮಸ್ಕಾರ ಡಾಕ್ಟರ್ ಸರ್. ಕೂತ್ಕೋ ಗಂಗಾ. ಪರವಾಗಿಲ್ಲ ಸರ್, ನೀವ್ ಹೇಳೋ ಬಿಲ್ಲಿಗೆ ನಾನೇನ್ ತಲೆ ಸುತ್ತಿ ಬೀಳಲ್ಲ. ಎಷ್ಟಾಯ್ತು ಅಂತ ಹೇಳಿ, ಪೂರ್ತಿ ಕಟ್ತೀನಿ. ಈ ಸಲ ಬ್ಯಾಲೆನ್ಸ್ ಕಟ್ಟೋಕ್ಕಾಗಲ್ಲ ಅಂತ ಬೇಡ್ಕೊಳ್ಳೋದು, ಕೈ ಮುಗಿಯೋದು ಇಲ್ಲ. ಯಾಕೆ ಅಂದ್ರೆ ಒಬ್ಬ ನನ್ ಜೊತೆ ಆಟಕ್ ಬಂದ, ಅವನನ್ನ ಒಂದೇ ಇಟ್ಟಿಗೆ ಮುಗಿಸ್ಬಿಟ್ಟೆ. ನನ್ ಕೈ ತುಂಬಾ ದುಡ್ಡು ಬಂತು. ಮೊದ್ಲು ನಾನ್ ಹೇಳೋ ಸ್ವಲ್ಪ ಕೇಳಮ್ಮ. ಅಯ್ಯೋ, ಏನ್ ಹೇಳ್ತೀರಾ ನೀವು? ಅಮ್ಮನ್ನ ಚೆನ್ನಾಗಿ ನೋಡ್ಕೊ ಅಂತಿದ್ದೀರಾ. ನಾನ್ ಚೆನ್ನಾಗಿ ನೋಡ್ಕೊತಿದೀನಿ. ಆದ್ರೆ ನನ್ ಮಾತ್ ಕೇಳಿದ್ರೆ ತಾನೇ? ಕೇಳಲ್ಲ. ಎಲ್ಲ ಕೆಲ್ಸ ಅವಳೇ ಮಾಡ್ತಾಳೆ. ಅದಕ್ಕೆ ಮತ್ತೆ ಸುಸ್ತಾಗ್ದಿರೋ ಹಾಗೆ ಚೆನ್ನಾಗಿರೋ ಮಾತ್ರೆ ಕೊಡಿ, ಒಳ್ಳೆ ಟಾನಿಕ್ ಕೂಡ ಬರ್ಕೊಡಿ. ಇಂಜೆಕ್ಷನ್ ಮಾತ್ರ ಬೇಡ ಅಮ್ಮ.
ನೀನ್ ತಡಿಯೋಕ್ ಆಗದೆ ಇರೋದೇ ಆಗಿದೆ ಗಂಗಾ. ಅಂದ್ರೆ ನಮ್ಮ ಅಮ್ಮಂಗೆ ಇಂಜೆಕ್ಷನ್ ಕೊಡದೇ ಇರೋಕ್ಕಾಗಲ್ವಾ ಸರ್? ಇಂಜೆಕ್ಷನ್ ಅಲ್ಲ, ಆಪರೇಷನ್ ಮಾಡ್ಬೇಕು. ತುಂಬಾ ದೊಡ್ಡ ಆಪರೇಷನ್. ಊಟ ಮಾಡದೆ ಬಂದಿರೋ ಸುಸ್ತಿಗೆ ಆಪರೇಷನ್ ಯಾಕೆ ಬೇಕು? ಅದು ಹಸಿವಿಗೆ ಬಂದಿರೋ ಸುಸ್ತಲ್ಲ, ಹೃದಯ ವೀಕ್ ಆಗಿರೋದ್ರಿಂದ ಆಗಿರೋ ಸುಸ್ತು. ಏನ್ ಹೇಳ್ತಿದ್ದೀರಾ ಸರ್? ನಿಮ್ ತಾಯಿಗೆ ಎದೆ ನೋವು ಬಂದಿದೆ ಗಂಗಾ. ಸಿಟಿ ಕರ್ಕೊಂಡು ಹೋಗಿ ಆಪರೇಷನ್ ಮಾಡದೇ ಇದ್ರೆ ಅವ್ರ ಪ್ರಾಣಕ್ಕೆ ಅಪಾಯ. ಅಷ್ಟು ದೊಡ್ಡ ಅಪಾಯನಾ? ಆಪರೇಷನ್ಗೆ ಎಷ್ಟು ಖರ್ಚಾಗುತ್ತೆ ಸರ್? ಲಕ್ಷಾಂತರ ರೂಪಾಯಿ ಆಗುತ್ತೆ. ಹೇಗಾದ್ರೂ ದುಡ್ಡು ಹೊಂದಿಸ್ಕೊಂಡು ಅವ್ರಿಗೆ ಆಪರೇಷನ್ ಮಾಡಿಸು. ಅಲ್ಲಿ ತನಕ ಈ ವಿಷಯನ ನಿಮ್ಮ ತಾಯಿಗೆ ಯಾವ ಪರಿಸ್ಥಿತಿಲೂ ಹೇಳ್ಬಾರ್ದು. ಅದು ತುಂಬಾ ಮುಖ್ಯ. ಕೇಳ್ತಿದ್ಯಾ ಗಂಗಾ? ನಾನು ಹೇಳಿದ್ ಕೇಳಿಸ್ತಾ? ಇಷ್ಟು ವರ್ಷ ಯಾವ ಹೃದಯದ ಮೇಲೆ ನನ್ನ ತಲೆ ಇಡ್ತಿದ್ನೋ, ಈಗ ಆ ಹೃದಯನ ನನ್ನ ಹೃದಯದ ಮೇಲೆ ಇಟ್ಟು ಕಾಪಾಡಬೇಕು ಅಷ್ಟೇ ಅಲ್ವಾ ಸರ್? ಕೊನೆಗೆ ಆ ಹೃದಯಕ್ಕೆ ಬಂದಿರೋ ನೋವು ಕೂಡ ಯಾವಾಗ್ಲೂ ಹೇಳ್ತಾನೆ ಇರ್ತಿದ್ದೆ ಸರ್. ಅಮ್ಮ ಏನು ಮುಚ್ಚಿಡ್ಬೇಡ, ನನ್ನ ಹಾಗೆ ಮಾತಾಡು, ಕಷ್ಟನೂ ಭಾರನೂ ಹೊರಗೆ ಹಾಕು, ಮನ್ಸಲ್ಲಿ ಏನು ಇಟ್ಕೋಬೇಡ, ಭಾರ ಹೆಚ್ಚಾದ್ರೆ ತಡಿಯಕ್ಕಾಗಲ್ಲ ಅಂತ. ಕೇಳಿದ್ಲಾ ಕೇಳಲಿಲ್ಲ. ಆದ್ರೆ ನಮ್ಮ ಅಮ್ಮನ ಎದೆ ಬಡ್ತ ನಾನು ಕೇಳಿದ್ದೀನಿ ಸರ್. ಅವಳಿಲ್ದೆ ನಾನು ಇರೋಕ್ಕಾಗಲ್ಲ ಸರ್. ಯಾಕಂದ್ರೆ ನಾನು ಬೆಳೆಸಿದ್ದು, ನಂಗೆ ಊಟ ಮಾಡಿಸಿದ್ದು, ನನ್ನ ನಿದ್ರೆ ಮಾಡಿಸಿದ್ದು, ಇಲ್ಲಿವರೆಗೂ ನನ್ನ ಬದುಕಿಸಿರೋದು ನಮ್ಮ ಅಮ್ಮನ ಎದೆ ಬಡ್ತಾನೆ ಸರ್. ಏನಾಯ್ತೆ? ಏನಿಲ್ಲ, ಡಾಕ್ಟರ್ ಏನಂದ್ರು? ಚೆನ್ನಾಗೇ ಇದೆಯಾ ಅಂದ್ರು. ಹೋಗೋಣ? ಅಯ್ಯೋ ಪರವಾಗಿಲ್ಲ ಬಿಡೆ, ಏನಾಗಿಲ್ಲ. ಪರವಾಗಿಲ್ಲ ಅಮ್ಮ. ಬೇಬಿ, ಐ ಆಮ್ ಸೋ ಹ್ಯಾಪಿ. ಮಿಸ್ ನಿತ್ಯ, ಮಿಸ್ ಬೆಂಗಳೂರು, ಆ ಅನೌನ್ಸ್ಮೆಂಟ್ ಇನ್ನೂ ನನ್ನ ಕಿವಿಲಿ ಕೇಳಿಸ್ತಾನೆ ಇದೆ. ಥ್ಯಾಂಕ್ ಯು ಮಮ್ಮಿ.
ಆ ಕ್ಷಣಕ್ಕೆ ನಿನ್ ಕಣ್ಣಲ್ಲಿ ಹ್ಯಾಪಿನೆಸ್ ನೋಡ್ದೆ. ವಾವ್, ಇಟ್ ವಾಸ್ ಸಚ್ ಅನ್ ಎಕ್ಸೈಟಿಂಗ್ ಮೂಮೆಂಟ್, ಯು ನೋ. ವರ್ಷಗಳ ಹಿಂದೆ ನಾನ್ ಪಡ್ಕೋಬೇಕು ಅನ್ಕೊಂಡಿದ್ದ ಟೈಟಲ್ ಅದ್ ಹೇಗೋ ಮಿಸ್ ಆಗಿ ಮಿಸ್ಸಸ್ ಆಗ್ಬಿಟ್ಟೆ. ಮೊದ್ಲು ಮಿಸ್ ಆದ್ರೇನೆ ಆಮೇಲೆ ಮಿಸ್ಸಸ್ ಆಗ್ತಾರೆ ಅನ್ನೋ ದೊಡ್ಡ ಜೀವನ ಸತ್ಯ ಹೇಳ್ದೆ ಅಕ್ಕ. ಆಗ ನೀನು ಟೈಟಲ್ ಮಿಸ್ ಮಾಡ್ಕೊಂಡ್ರು, ಈಗ ಐರನ್ ಲೇಡಿ ಆಫ್ ದ ಇಯರ್ ಟೈಟಲ್ ಸಿಕ್ತಲ್ಲ. ಟೆಲಿ ಆಡ್ಸ್ ಅಲ್ಲಿ ಪ್ರಾಡಕ್ಟ್ ಬಗ್ಗೆ ಹೇಳೋ ಹಾಗೆ ಈ ಸೆಲ್ಫ್ ಹೋಗ್ಲಿಕ್ಕೆ ಏನಪ್ಪಾ ದೇವ್ರೆ, ನಿತ್ಯ ಫೇಸ್ ಪ್ಯಾಕ್ ಹಾಕೊಳ್ಳೋದ್ರಲ್ಲಿ ಅರ್ಥ ಇದೆ. ನಿನ್ಗೆ ಯಾಕಕ್ಕ ಇದೆಲ್ಲ? ಸದ್ಯ ಐರನ್ ಲೇಡಿ ಅಂದ್ರು ಅಂತ 6 ಪ್ಯಾಕ್ ಟ್ರೈ ಮಾಡ್ಲಿಲ್ಲ ಅಕ್ಕ. ನೀನ್ ಯಾವಾಗ ಬಂದ್ಯೋ? ಈಗ ಬಂದೆ ಅಕ್ಕ. ಅಕ್ಕ, ರಾತ್ರಿ ಪಾರ್ಟಿಗೆ ಎಲ್ಲಾನು ರೆಡಿ ಮಾಡಿದೀನಿ ಅಕ್ಕ. ಹಾ, ಓಕೆ. ನಿತ್ಯ, ಈವ್ನಿಂಗ್ ಪಾರ್ಟಿಗೆ ನಿನ್ ಫ್ರೆಂಡ್ಸ್ ಎಲ್ಲಾರನ್ನೂ ಇನ್ವೈಟ್ ಮಾಡಿದ್ಯಾ? ಮಾಡ್ದೆ ಮಾಮ್, ಆದ್ರೆ ಪಾರ್ಟಿಗಲ್ಲ, ಪಬ್ಗೆ. ವಾಟ್? ಈ 2 ಒಕೇಶನ್ಸ್ ಸೆಲೆಬ್ರೇಟ್ ಮಾಡೋಕಲ್ವಾ ಪಾರ್ಟಿ ಪ್ಲಾನ್ ಮಾಡಿದ್ದು? ಸಾರಿ ಮಾಮ್, ನಿನ್ ಬಿಸ್ನೆಸ್ ಪೀಪಲ್ ಮಧ್ಯೆ ನಂಗೆ ಪಾರ್ಟಿ ಇಷ್ಟ ಇಲ್ಲ, ಅದಕ್ಕೆ ಹೀಗೆ ಪ್ಲಾನ್ ಮಾಡಿದ್ದು. ವಾಟ್ ಇಸ್ ದಿಸ್ ನಿತ್ಯ? ನೀನ್ ಇಲ್ದೇ ಇದ್ರೆ ಪಾರ್ಟಿ ಏನ್ ಚೆನ್ನಾಗಿರತ್ತೆ? ಪಾರ್ಟಿಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ನೀನು, ನಂದೇನಿದೆ ಮಾಮ್? ಹಾಗೆ ಹೇಳ್ಬೇಡ ಬೇಬಿ. ಹೋಗ್ಲಿ, ಇವತ್ ಕ್ಯಾನ್ಸಲ್ ಮಾಡಿ ಪಾರ್ಟಿನ ಇನ್ನೊಂದಿನ ಇಟ್ಕೊಳ್ಳೋಣವಾ? ನೋ 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 ಮಾಮ್, ಪ್ಲೀಸ್ ಪ್ಲೀಸ್ ಯು ಕ್ಯಾರಿ ಆನ್. ಹಾಗಲ್ಲ ನಿತ್ಯ, ನಾನ್ ಹೇಳೋದನ್ನ ಒಂದ್ಸಲ ಕೇಳು. ಮಾಮ್ ಪ್ಲೀಸ್, ಇಟ್ಸ್ ಓಕೆ, ಇಟ್ಸ್ ಟೈಮ್ ಫಾರ್ ಸ್ಟೀಮ್ ಬಾತ್. ಬಂಗಾರ ತರ ಇರೋ ನಿನ್ಗೆ ಈ ಸ್ಟೀಮ್ ಬಾತು ಫೇಸ್ ಪ್ಯಾಕ್ ಯಾಕೆ ನಿತ್ಯ? ಎಷ್ಟೇ ಒಳ್ಳೆ ಬಂಗಾರಕ್ಕಾದ್ರೂ ಆಗಾಗ ಪಾಲಿಶ್ ಮಾಡ್ಲೇಬೇಕು ಮಾವ. ಅದ್ರಲ್ಲೇ ಒಂದ್ ಕಿಕ್ ಇರೋದು, ಅದು ನಿನ್ ಜನರೇಷನ್ಗೆ ಗೊತ್ತಿಲ್ಲ. ನನ್ ಜನರೇಷನ್ ನೋಡಕ್ಕ, ನಿತ್ಯ ನನ್ನನ್ನ ನಿನ್ ಜನರೇಷನ್ ಸೇರಿಸಿದಾಳೆ. ನೀನೇನಾದ್ರೂ ಚಿಕ್ಕ ಮಗು ಅನ್ಕೊಂಡಿದ್ಯಾ? ಹಾ, ಅಯ್ಯೋ ನೀನೇನಕ್ಕ? ಅದನ್ ಬಿಡು, ಪಾರ್ಟಿಗೆ ಎಲ್ಲಾರ್ನು ಇನ್ವೈಟ್ ಮಾಡಿದ್ಯಾ? ಅಕ್ಕ, ಬಿಸಿನೆಸ್ ಪಾರ್ಟ್ನರ್ಸ್, ನಮ್ ಲೇಬರ್, ಸೆಲೆಬ್ರಿಟೀಸ್ ಅಂಡ್ ರಿಪೋರ್ಟರ್ಸ್ ಎಲ್ಲಾರನ್ನೂ ಇನ್ವೈಟ್ ಮಾಡಿದೀನಿ, ಯಾರು ಮಿಸ್ ಆಗಿಲ್ಲ. ಇದು ತುಂಬಾ ಪ್ರೆಸ್ಟೀಜಿಯಸ್ ಪಾರ್ಟಿ, ಯಾರೂ ಮಿಸ್ ಆಗ್ಬಾರ್ದು. ನಾಣಿ ಸರ್, ವಾಟ್ ಈಸ್ ದ ನ್ಯೂಸ್ ಟುಡೇ? ನ್ಯೂಸ್ ಕೊರಿಯಾ ಜೊತೆ ಒಪ್ಪಂದಕ್ಕೆ ಅಮೆರಿಕ ಸರ್. ನಾನು ಕೇಳಿದ್ದು ನ್ಯೂಸ್ ಬಗ್ಗೆ, ನ್ಯೂಸ್ ಸೆನ್ಸ್ ಅಲ್ಲ. ಅಣು ಒಪ್ಪಂದಕ್ಕೆ ಪ್ರಧಾನಿ ಅವರು ಸೈನ್ ಹಾಕಿದ್ದಾರೆ ಸರ್. ಬಿಸ್ನೆಸ್ ನ್ಯೂಸ್ ಬಗ್ಗೆ ಓದು ನಾಣಿ. ಐರನ್ ಲೇಡಿ ಆಫ್ ದ ಇಯರ್ ಗೆದ್ದಿರೋ ರೂಪಾ ಶ್ರೀನಿವಾಸ್ ಸರ್. ರೂಪಾ ಶ್ರೀನಿವಾಸ್ ಅಂದ್ರೆ ನಮ್ಮ ರೈವಲ್ ಗ್ರೂಪ್ ಅಲ್ವಾ? ಹೌದು ಸರ್, ಸ್ಟೇಟಲ್ಲಿ ನಂಬರ್ 1 ಬಿಸ್ನೆಸ್ ವುಮೆನ್. ಅವರ ಕಂಪನಿ ಪ್ರಾರಂಭ ಆದ ದಿನದಿಂದ ದಿನದಿನಕ್ಕೆ ಬೆಳೀತಾನೆ ಇದೆ ಸರ್, ಎಲ್ಲೂ ಡ್ರಾಪೇ ಆಗಿಲ್ಲ ಸರ್. ಅವ್ರ ಇಯರ್ಲಿ ಟರ್ನ್ ಓವರ್ನ ಇಲ್ಲಿವರೆಗೂ ಯಾವ ಕಂಪನಿ ಕೂಡ ಅದನ್ನ ಕ್ರಾಸ್ ಮಾಡಿಲ್ಲ ಸರ್. ಬೇರೆ ಆ ಕಂಪನಿಗೆ ಅವಾರ್ಡ್ ಬಂದಿದ್ದಕ್ಕೆ ಇವತ್ತು ಈವ್ನಿಂಗು ದೊಡ್ಡ ಪಾರ್ಟಿ ಕೊಡ್ತಿದ್ದಾರಂತೆ ಸರ್. ಅದು ನನಗೆ ಬೇಕಾಗಿರೋದು. ನಾಣಿ, ಈವ್ನಿಂಗ್ ಏನ್ ಪ್ರೋಗ್ರಾಮ್ ಇದೆ? ಅದು ನನ್ನ ಹೆಂಡತಿ ಈರುಳ್ಳಿ ಪಕೋಡ ಮಾಡ್ತೀನಿ ಅಂದಿದ್ದಾಳೆ, ಅದನ್ನ ತಿಂದು ಫಸ್ಟ್ ಸಿನಿಮಾಗೆ ಹೋಗೋಣ ಅನ್ಕೊಂಡಿದ್ದೀವಿ ಸರ್. ನಾನು ಕೇಳ್ತಿರೋದು ನಿನ್ ಪ್ರೋಗ್ರಾಮ್ ಬಗ್ಗೆ ಅಲ್ಲ. ಸಾರಿ ಸರ್, ಒಂದು ಮೀಟಿಂಗ್ ಇದೆ ಸರ್. ಅದನ್ನ ನಾಳೆ ನೋಡೋಣ. ಹಾಗೆ ನಿನ್ ಪ್ರೋಗ್ರಾಮ್ನು ಕ್ಯಾನ್ಸಲ್ ಮಾಡ್ಕೊ. ಈವ್ನಿಂಗ್ ನಾವು ರೂಪಾ ಶ್ರೀನಿವಾಸ್ ಪಾರ್ಟಿಗೆ ಹೋಗ್ಬೇಕು ಸರ್. ಆ ಪಾರ್ಟಿಗೆ ನಮಗೆ ಇನ್ವಿಟೇಷನ್ ಇಲ್ಲ. ಇನ್ವಿಟೇಷನ್ ಬೇಕಾಗಿಲ್ಲ ನಾಣಿ, ಇಂಟ್ರೆಸ್ಟ್ ಇಂಟೆನ್ಷನ್ ಇದ್ರೆ ಸಾಕು. ಅದೇನ್ ಸರ್, ಪಾರ್ಟಿಗೆ ಹೋಗೋದು ಟೈಮ್ ವೇಸ್ಟ್ ಅಂತಿರಲ್ಲ ಸರ್. ನಾಣಿ, ಕೆಲವು ಪಾರ್ಟಿಗೆ ಟೈಮ್ನ ಇನ್ವೆಸ್ಟ್ ಮಾಡ್ಲೇಬೇಕು. ಅದೇ ಟೈಮ್ ವೇಸ್ಟ್ ಕೆಲಸ. ಡ್ರೈವರ್, ಯಾವ್ದಾದ್ರು ಗಿಫ್ಟ್ ಶಾಪ್ ಹತ್ರ ನಿಲ್ಸು. ಗಿಫ್ಟ್ ಶಾಪ? ನೀವು ಗಿಫ್ಟ್ ತಗೋತೀರಾ ಸರ್? ಯಾಕೆ? ಅಂದ್ರೆ ನಿಮಗೆ ಗಿಫ್ಟ್ ಕೊಡೋದು ತಗೊಳ್ಳೋದು ಇಷ್ಟ ಇಲ್ವಲ್ಲ ಸರ್? ನೋಡು ನಾಣಿ, ಇಷ್ಟ ಬಂದಾಗ ತಗೊಳ್ಳೋದಕ್ಕೆ ಫಿಶ್ ಮಾರ್ಕೆಟ್ ಅಲ್ಲ, ಯಾವಾಗ್ಲೂ ಒಂದೇ ತರ ತಗೊಳಕ್ಕೆ. ಇದು ಶೇರ್ ಮಾರ್ಕೆಟ್, ಯಾವಾಗ್ಲೂ ಬದಲಾಗ್ತಾನೆ ಇರುತ್ತೆ. ಶೇರ್ ವ್ಯಾಲ್ಯೂಸ್ ಹೆಚ್ಚು ಕಡಿಮೆ ಆದ್ರೇನೆ ಅದಕ್ಕೆ ವ್ಯಾಲ್ಯೂ. ಟೈಮ್ ಬಂದಾಗ ನೀವು ಚೇಂಜ್ ಆಗ್ತೀರಂತ ಹೇಳಿ. ಒಳ್ಳೆ ಗಿಫ್ಟ್ ಶಾಪ್ ಬೇಕು ಅಂದ್ರೆ ಹಿಂದೆ ಇದೆ ಸರ್. ಬ್ಯಾಕ್ ಹೋಗಕ್ಕೆ ಹೇಳ, ಯೂ ಟರ್ನ್ ಮಾಡ್ಕೊಳ್ಳೋದಕ್ಕೆ ಹೇಳು. ಎರಡು ಒಂದೇ ಅಲ್ವಾ ಸರ್? ಬೇರೆ ಬೇರೆ ನಾಣಿ. ಹೇಗೆ ಅಂತ ಹೇಳ? ಮತ್ತೆ ಹಿಂದೆ ಹೋಗೋಣ ಅನ್ನೋದು ನೆಗೆಟಿವ್, ಯೂ ಟರ್ನ್ ತಗೊಳ್ಳೋಣ ಅಂದ್ರೆ ಅದು ಪಾಸಿಟಿವ್. ನಾಣಿ, ಅರ್ಥ ಆಯ್ತಲ್ವಾ? ಯೂ ಟರ್ನ್. ಚಿಕ್ಕ ಗಿಫ್ಟ್ ತಗೊಳ್ಳೋದಿಕ್ಕೆ ಸಿಟಿಲಿರೋ ಶಾಪ್ ಎಲ್ಲ ಹುಡುಕ್ತಾ ಇದ್ಯಾ? ನನಗಿಷ್ಟ ಆಗಿದ್ ಸಿಗೋ ತನಕ ನೋ ಕಾಂಪ್ರಮೈಸ್. ಗಿಫ್ಟ್ಗೆ ಹೀಗಾದ್ರೆ ಮತ್ತೆ ಹಸ್ಬೆಂಡ್ಗೆ? ಎಸ್, ಐ ಗಾಟ್ ಇಟ್.
ಗಿಫ್ಟಾ? ಎಸ್, ಎಲ್ಲ ಬರ್ಡ್ಸ್ಗಿಂತ ಟಾಪ್ಗೆ ಹಾರೋಕ್ಕಾಗೋದು ಈಗಲ್ಗೆ ಮಾತ್ರ. ಸೊ ಐ ಆಲ್ವೇಸ್ ವಾಂಟ್ ಮೈ ಮಾಮ್ ಟು ಬಿ ಆನ್ ದ ಟಾಪ್ ಪೊಸಿಷನ್. ಎಸ್, ಇದೇ ನಾನು ನಮ್ಮ ಅಮ್ಮಂಗೆ ಕೊಡೋ ಗಿಫ್ಟ್. ಪ್ಯಾಕ್ ದಿಸ್. ಓಕೆ I'll come back in a while. ಓಕೆ ಮ್ಯಾಮ್. ವೇರ್ ಇಸ್ ದ ಗಿಫ್ಟ್ ಸೆಕ್ಷನ್? ದಟ್ಸ್ ಇಟ್ ಸರ್. ಥ್ಯಾಂಕ್ ಯು. ಗಿಫ್ಟ್ ಸೆಲೆಕ್ಟ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ ಅಲ್ವಾ ಸರ್? ನಿನ್ಗ ನನ್ಗ? ಅಂದ್ರೆ ಇಲ್ಲಿ ತುಂಬಾ ಗಿಫ್ಟ್ ಇದೆಯಲ್ಲ ಅದಕ್ಕೆ. ನೋಡು ನಾಣಿ, ಕಾನ್ಸಂಟ್ರೇಷನ್ ನಮಗ್ ಬೇಕಾಗಿರೋದ್ರ ಮೇಲೆ ಇರಬೇಕು. ಲೈಕ್ ಅರ್ಜುನ ಮತ್ಸ್ಯ ಯಂತ್ರದ ಮೇಲೆ ಏನ್ ಮಾಡಿದ ಹಾಗೆ ಅದು ಮಹಾಭಾರತ ಸರ್. ರೈಟ್. ಹೇಳೋದು ಈಸಿ, ಸೆಲೆಕ್ಟ್ ಮಾಡೋದು ಕಷ್ಟ. ನನ್ನ ಎಕ್ಸ್ಪೀರಿಯನ್ಸ್, ನಾನು ಮೀನಾಕ್ಷಿಗೆ ಏನಾದರೂ ಗಿಫ್ಟ್ ತಗೊಂಡವ್ರು ಚೆನ್ನಾಗಿರುತ್ತೇನೋ. ಆಕಾಶದಲ್ಲಿ ಹಾರಾಡೋದ್ರಲ್ಲಿ ಗರುಡ ನಂಬರ್ 1. ನಿನ್ ಪೊಸಿಷನ್ ನ ರೀಚ್ ಆಗೋದ್ರಲ್ಲಿ ನಾನ್ ನಂಬರ್ 1. ನೈಸ್. ಪ್ಯಾಕ್ ದಿಸ್. ಗರುಡನೇರೋ ಸೆಲೆಕ್ಟ್ ಮಾಡ್ತಾರೇನೋ ದಡ್ಡ. ಇದನ್ನ ಪ್ಯಾಕ್ ಮಾಡಿ. ಸಾರಿ ಸರ್, ಆಲ್ರೆಡಿ ಬೇರೆಯವ್ರು ಸೆಲೆಕ್ಟ್ ಮಾಡಿದ್ದಾರೆ. ಗರುಡ ಗಾನ್. ಓಕೆ, ಸೇಮ್ ಪೀಸ್ ಇದ್ರೆ ಪ್ಯಾಕ್ ಮಾಡಿ. ಈ ಜಾಣ್ತನಕ್ಕೇನು ಕಮ್ಮಿ ಇಲ್ಲ. ಇದೊಂದೇ ಇರೋದು ಸರ್. ಈಗೇನು ಮಾಡ್ತೀರಾ? ವಾಟ್, ಒಂದೇ ಇದೆಯಾ? ಹೌದು ಸರ್. ಏನಯ್ಯ ನೀವು ಬದಲಾಗಲ್ವಾ? ಯಾವಾಗ್ಲೂ ಇದೇ ಆಯ್ತು, ಒಂದೇ ಗಿಫ್ಟ್, ಇಬ್ರು ಅದನ್ನೇ ಸೆಲೆಕ್ಟ್ ಮಾಡಬೇಕು. ಎಷ್ಟು ಸಲ ಇದನ್ನೇ ರಿಪೀಟ್ ಮಾಡ್ತೀರಿ? ಅದು ಅಲ್ಲದೆ ಇಷ್ಟು ದೊಡ್ಡ ಶಾಪಲ್ಲಿ ಒಂದೇ ಇರೋದು ಅಂದ್ರೆ ಏನು? ನಾನ್ ಸೆನ್ಸ್. ಹೂ ಇಸ್ ಯುವರ್ ಓನರ್? ಅವರು ಬಿಸ್ನೆಸ್ ಗೊತ್ತಿದ್ದು ಮಾಡ್ತಾ ಇದ್ದಾರಾ ಇಲ್ಲ ಟೈಮ್ ಪಾಸಾ? ಬಿಸ್ನೆಸ್ಗೆ ಬೇಕಾಗಿರೋ ಬೇಸಿಕ್ ರೂಲ್ಸ್ ಏನು ಅಂತ ಗೊತ್ತಾ ನಿಮಗೆ? ಡೂ ಯು ನೋ ಡಿಮ್ಯಾಂಡ್ ಅಂಡ್ ಸಪ್ಲೈ? ಪಾಪ ಅವ್ರಿಗೆ ಏನು ಗೊತ್ತಿರುತ್ತೆ ಸರ್, ಪಾಪ ವರ್ಕರ್, ಬಿಟ್ಬಿಡಿ. ನಾಣಿ, ಐ ಲೈಕ್ ದಿಸ್ ಗಿಫ್ಟ್. ಆಸ್ಕ್ ಹಿಮ್ ಟು ಪ್ಯಾಕ್, ದಟ್ಸ್ ಆಲ್. ನೀವಿರಿ ಸರ್, ನಾನು ಮಾತಾಡ್ತೀನಿ. ಡೂ ಇಟ್ ಫಾಸ್ಟ್. ನೋಡು, ಪರ್ಸ್ನಲ್ ಆಗಿ $100 ಕೊಡ್ತೀನಿ, ಅದನ್ನ ಪ್ಯಾಕ್ ಮಾಡು. ಸಾರಿ ಸರ್, ಆಗಲ್ಲ. ಯಾಕಾಗಲ್ಲ? ಯಾಕಾಗಲ್ಲ? ಗಿಫ್ಟ್ ಅವ್ರು ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಸರ್. ಸೆಲೆಕ್ಟ್ ಮಾಡಿದ್ರೆ ನೀವು ಹೋಗಿ ಅವ್ರು ಕೇಳಿ. ಅವ್ರು ಒಪ್ಕೊಂಡ್ರೆ ನನಗೂ ಓಕೆ. ಅವ್ರನ್ನ ಒಪ್ಪಿಸ್ಬೇಕು ಅಷ್ಟೇ ಅಲ್ವಾ? ಹೌದು ಸರ್. ಒಂದು ನಿಮಿಷ ಇರು. ನಾಣಿ, ಅವ್ರನ್ನ ಕನ್ವಿನ್ಸ್ ಮಾಡಿ ಗಿಫ್ಟ್ ಪ್ಯಾಕ್ ಮಾಡಿಸ್ತೀನಿ ಸರ್. 1 minute. ಹಲೋ, ಹಲೋ, ಅವನೇನೆ ನಿನ್ನನ್ನು ಕರೀತಿದ್ದಾನೆ. Quite. ಹಲೋ, ಎಕ್ಸ್ಕ್ಯೂಸ್ ಮೀ. ಏನ್ ಕರೆದ್ರು ನೋಡ್ತಾ ಇಲ್ವಲ್ಲ? ಪಾಪ ಕೇಳಿಸಲ್ವೇನ ಸರ್? ಅಲ್ಲಿಗೆ ಹೋಗಿ ಮಾತಾಡಿ ಸರ್. ಆರ್ ಯು ಡಫ್? Are you mad? ಓ, ಕೇಳಿಸುತ್ತೆ. ಮತ್ತೆ ಕರೆದಾಗ ಯಾಕೆ ತಿರುಗಲಿಲ್ಲ? ನಿಂಗೆ ಮ್ಯಾನರ್ಸ್ ಅನ್ನೋದಿದ್ಯಾ? ವಾಟ್ ಆರ್ ಯು ಟಾಕಿಂಗ್? ಮತ್ತೆ ನೀನ್ ಚಿಟ್ಕೆ ಹಾಕಿ ಕರೆದ್ರೆ ಓಡೋಡ್ ಬರೋಕ್ಕೆ ನೀನ್ ಅಸಿಸ್ಟೆಂಟ್ ಅನ್ಕೊಂಡಿದ್ಯಾ? ನಿಂಗೆ ನಾನು ಯಾರು ಅಂತ ಗೊತ್ತಾ? ಹಲೋ, ನಿನ್ ಹಿಸ್ಟ್ರಿ ತಿಳ್ಕೊಂಡು ನಿನ್ನ ಮದುವೆ ಮಾಡ್ಕೊಳ್ಳೋಷ್ಟು ಟೈಮೂ ಇಲ್ಲ, ಬಿಸ್ನೆಸ್ ಪಾರ್ಟ್ನರ್ ಮಾಡ್ಕೊಳ್ಳೋ ಅಗತ್ಯನೂ ಇಲ್ಲ. ಏಯ್, ಏನ್ ಮಾತಾಡ್ತಿದ್ಯಾ ನೀನು? ಸಿ, ನೀನ್ ಸೆಲೆಕ್ಟ್ ಮಾಡಿರೋ ಗಿಫ್ಟು ನನಗಿಷ್ಟ ಆಯ್ತು, ಅದು ನನಗೆ ಬೇಕು. ದಟ್ಸ್ ಮೈನ್. ಆಲ್ರೆಡಿ ನಾನು ಸೆಲೆಕ್ಟ್ ಮಾಡಾಗಿದೆ. ಅದಕ್ಕೆ ಬಂದು ನಿನ್ನ ಕೇಳ್ತಿರೋದು. ನಾನು ಕೊಡಲ್ಲ. ಇಫ್ ಯು ವಾಂಟ್, ಐ ವಿಲ್ ಗಿವ್ ದ ಡಬಲ್ ಪ್ರೈಸ್. ಎಕ್ಸ್ಕ್ಯೂಸ್ ಮೀ, ನಾನು ಯಾರು ಅಂತ ಗೊತ್ತಾ ನಿಂಗೆ? ನೀನ್ ಯಾರಾದ್ರೆ ನನಗೇನು? ಫೈನಲ್ ಆಗಿ ಕೇಳ್ತಾ ಇದ್ದೀನಿ, ಗಿಫ್ಟ್ ಕೊಡ್ತೀಯಾ ಇಲ್ವಾ? ಗೋ ಟು ಹೆಲ್.